ಸ್ನೇಹಿತರೆ ನಮಸ್ಕಾರ. ಆಸರೆ ಅಕಾಡೆಮಿಗೆ ಸ್ವಾಗತ. ಕನ್ನಡ ಪ್ರಶ್ನೋತ್ತರ ಮಾಲಿಕೆ ಭಾಗ 6ರಲ್ಲಿ ಭಾರತೀಯ ಕಾವ್ಯಮೀಮಾಂಸೆಗೆ ಸಂಬಂಧಿಸಿದ ಅಲಂಕಾರಿಕರನ್ನು ನೋಡೋಣ. ಪ್ರಶ್ನೆ ನೋಡಿ, ಕೆಳಗಿನ ಅಲಂಕಾರಿಕರನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ. ಈ ಪ್ರಶ್ನೆ ಏನಿದೆಯೋ ಕಾಲಾನುಕ್ರಮದಲ್ಲಿ ಗುರುತಿಸುವುದಾಗಿದೆ. ಆಪ್ಷನ್ ಎ ನೋಡಿ, ಭರತ, ದಂಡಿ, ಕುಂತಕ, ವಾಮನ, ರಾಜಶೇಖರ, ರುದ್ರಟ, ಭಾಮಹ. ಬಿ ಇದೆ, ಭರತ, ಭಾಮಹ, ದಂಡಿ, ವಾಮನ, ರುದ್ರಟ, ರಾಜಶೇಖರ, ಕುಂತಕ. ಆಪ್ಷನ್ ಸಿ, ದಂಡಿ, ರುದ್ರಟ, ಕುಂತಕ, ರಾಜಶೇಖರ, ಭಾಮಹ, ಭರತ, ವಾಮನ. ಆಪ್ಷನ್ ಡಿ, ರುದ್ರಟ, ಕುಂತಕ, ಭಾಮಹ, ರಾಜಶೇಖರ, ದಂಡಿ, ಭರತ, ವಾಮನ. ಇವರನ್ನ ಅವರ ಕಾಲಾನುಕ್ರಮದಲ್ಲಿ ಗುರುತಿಸ್ತಕ್ಕಂಥದ್ದು ಈ ಪ್ರಶ್ನೆಗೆ ಉತ್ತರ ಆಗುತ್ತೆ. ಇದಕ್ಕೆ ಸರಿಯಾದಂತಹ ಉತ್ತರ ನೋಡಿ, ಭರತ, ಭಾಮಹ, ದಂಡಿ, ವಾಮನ, ರುದ್ರಟ, ರಾಜಶೇಖರ, ಕುಂತಕ. ಭಾರತೀಯ ಕಾವ್ಯಮೀಮಾಂಸಕರನ್ನ ಕ್ರಮವಾಗಿ ಹೇಳುವಂತಹ ಒಂದು ಪ್ರಶ್ನೆ ಇದಾಗಿದೆ. ಇದಕ್ಕೆ ವಿವರಣೆ ನೋಡೋಣ. ಭರತ, ಈತನ ಕಾಲ ಕ್ರಿಸ್ತಶಕ 1ರಿಂದ 3ನೇ ಶತಮಾನ. ಈತನ ಕೃತಿ ನಾಟ್ಯಶಾಸ್ತ್ರ ಭಾರತೀಯ ಕಾವ್ಯಮೀಮಾಂಸೆಗೆ ಮೊದಲ ಕೃತಿ ಇದಾಗಿದೆ. ನಾಟ್ಯ ಲಕ್ಷಣಗಳನ್ನು ತಿಳಿಸುವಲ್ಲಿ ಮಹತ್ವದ ಕೃತಿಯಾಗಿದೆ. ಈ ನಾಟ್ಯಶಾಸ್ತ್ರ ಎಂಬ ಕೃತಿಯನ್ನ ಶ್ರೀರಂಗರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಇದು ಒಂದು ಪ್ರಶ್ನೆ ಕೇಳ್ತಾರೆ, ಭಾರತೀಯ ಕಾವ್ಯಮೀಮಾಂಸಕನಾದ ಭರತನ ನಾಟ್ಯಶಾಸ್ತ್ರ ಕೃತಿಯನ್ನ ಕನ್ನಡಕ್ಕೆ ಅನುವಾದಿಸಿದವರು ಯಾರಪ್ಪ ಅಂದ್ರೆ ಶ್ರೀರಂಗರು. ಇನ್ನು ಎರಡನೇ ಇವನು ಭಾಮಹ. ಈತನ ಕಾಲ ಕ್ರಿಸ್ತಶಕ 5ರಿಂದ 6ನೇ ಶತಮಾನ. ಇವನ ಕೃತಿ ಕಾವ್ಯಾಲಂಕಾರ. ಈ ಕೃತಿಗೆ ಭಾಮಹಾಲಂಕಾರ ಎಂದೂ ಕೂಡ ಕರೆಯಲಾಗಿದೆ. ಈ ಕೃತಿಯನ್ನ ಕನ್ನಡಕ್ಕೆ ಅನುವಾದಿಸಿದವರು ಯಾರು ಅಂದ್ರೆ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು. ದಂಡಿ, ಈತನ ಕಾಲ ಕ್ರಿಸ್ತಶಕ ಸುಮಾರು 7ನೇ ಶತಮಾನ. ಇವನ ಕೃತಿ ಕಾವ್ಯದರ್ಶಿ, ಸಂಸ್ಕೃತದ ಒಂದು ಲಕ್ಷಣ ಗ್ರಂಥ. ಈ ಕೃತಿ ಅಲ್ಲದೆ ದಶಕುಮಾರ ಚರಿತೆ, ಅವಂತಿ ಸುಂದರಿ ಕಥಾ ಎಂಬ 12 ಕೃತಿಗಳನ್ನು ಕೂಡ ದಂಡಿ ಬರೆದಿರತಕ್ಕಂಥದ್ದು. ವಾಮನ, ಇವನ ಕಾಲ ಕ್ರಿಸ್ತಶಕ 9ನೇ ಶತಮಾನದ ಮಧ್ಯಭಾಗ. ಇವನ ಕೃತಿಗಳು ಕಾವ್ಯಾಲಂಕಾರ ಸೂತ್ರವೃತ್ತಿ. ಇದು ಗದ್ಯದಲ್ಲಿರ್ತಕ್ಕಂತಹ ಸೂತ್ರವೃತ್ತಿ ಆಗಿರ್ತಕ್ಕಂಥದ್ದು. ಈ ಕೃತಿಯಲ್ಲಿ ರೀತಿರಾತ್ಮ ಕಾವ್ಯ ಸಹ, ರೀತಿಯೇ ಕಾವ್ಯದ ಆತ್ಮ ಎಂದು ಹೇಳಿದ್ದಾನೆ. ರೀತಿ ಸಿದ್ಧಾಂತವನ್ನು ಮೊತ್ತ ಮೊದಲ ಬಾರಿಗೆ ಪ್ರತಿಪಾದಿಸಿದವನು ವಾಮನ. ಇನ್ನು ರುದ್ರಟ, ಈತನ ಕಾಲ ಕ್ರಿಸ್ತಶಕ ಸುಮಾರು 9ನೇ ಶತಮಾನ. ಇವನ ಕೃತಿಗಳು ಕಾವ್ಯಾಲಂಕಾರ, ಶೃಂಗಾರ ತಿಲಕ, ತ್ರಿಪುರವರ. ಇನ್ನು ರಾಜಶೇಖರ, ಇವನ ಕಾಲ ಕ್ರಿಸ್ತಶಕ ಸುಮಾರು 10ನೇ ಶತಮಾನ. ಈತನ ಕೃತಿ ಭಾರತೀಯ ಕಾವ್ಯಮೀಮಾಂಸೆ. ಮೊಟ್ಟ ಮೊದಲ ಬಾರಿಗೆ ತನ್ನ ಕೃತಿಗೆ ಭಾರತೀಯ ಕಾವ್ಯಮೀಮಾಂಸೆ ಎಂದು ಹೆಸರಿಟ್ಟಂತಹ ಅಲಂಕಾರ ಯಾರು ಅಂದ್ರೆ ಅದು ರಾಜಶೇಖರ. ಈ ಕೃತಿಯನ್ನು ಕವಿಗಳ ಕೈಪಿಡಿ ಎಂದೇ ನಾವು ಕರೆತಿರ್ತಕ್ಕಂಥದ್ದನ್ನ ನೋಡ್ತೀವಿ. ಸೊ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಭಾರತೀಯ ಕಾವ್ಯಮೀಮಾಂಸೆಗೆ ಸಂಬಂಧಿಸಿದಂತಹ ಒಂದಷ್ಟು ಕಿರು ಮಾಹಿತಿಯನ್ನು ನೋಡಿದ್ವಿ. ಈ ವಿಡಿಯೋ ಪ್ರಶ್ನೆಗೆ ಸಂಬಂಧಿಸಿದಂತಹ ಒಂದು ಸಣ್ಣ ಟಿಪ್ಪಣಿ ವಿನಃ ಬೇರೇನೂ ಅಲ್ಲ. ಮುಂದಿನ ವಿಡಿಯೋಗಳಲ್ಲಿ ಅಲಂಕಾರಿಕರ ಬಗ್ಗೆ, ಅಂದ್ರೆ ಭರತ, ಭಾಮಹ, ದಂಡಿ, ವಾಮನ, ಈ ತರದ ಅಲಂಕಾರಿಕರ ಬಗ್ಗೆ ತುಂಬಾ ಅಮೂಲ್ಯವಾದಂತಹ ಇಂಪಾರ್ಟೆಂಟ್ ಅಂತಹ ಪ್ರಶ್ನೆಗಳನ್ನ ಎತ್ಕೊಂಡು ಅದರ ಮುಖಾಂತರ ವಿವರಣಾತ್ಮಕವಾದಂತಹ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಇದೇ ತರ ವಿಡಿಯೋ ಮಾಡಲು ನಿಮ್ಮ ಸಪೋರ್ಟ್ ಬೇಕು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.